ಮೊಣಕೈಗಳಲ್ಲಿ ಇಚಿಂಗ್ ಆಗುತ್ತೆ ಸರ್. ಓಕೆ. ಇಲ್ಲಿ ಎರಡೂ ಕಡೆನೂ ಇಚಿಂಗ್ ಆಗುತ್ತೆ. ಜೊತೆಗೆ ಅದೇನಂತಂದ್ರೆ ಸಣ್ಣ ಸಣ್ಣ ಪಿಂಪಲ್ ಆಗುತ್ತೆ. ಅದು ಯಾವ ರೀಸನ್ ಇಂದ ಆಗೋದು? ಅದು ಅದು ಲಾರ್ಜ್ ಇಂಟೆಸ್ಟೈನಲ್ಲೇ ಬರುತ್ತೆ. ನಿಮ್ದು ಲಾರ್ಜ್ ಇಂಟೆಸ್ಟೈನಲ್ಲೇ ಡೆಪಾಸಿಟ್ ಆಗಿದೆ. ಸೊ ಅದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗಲ್ಲ ಅಂದ್ರೆ ಲಾರ್ಜ್ ಇಂಟೆಸ್ಟೈನಲ್ಲೇ ನಮ್ದು ಮೋಷನ್ ಕರೆಕ್ಟ್ ಆಗಿ ಹೋಗಿದ್ರೆ ಈ ಪ್ರಾಬ್ಲಮ್ ಬರೇ ಇಲ್ಲ. ಸೊ ನೀನು ಕ್ಲಿಯರ್ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ ಅದು ಮಾಡ್ಬಿಡಿ. ಸಪೋಸ್ ಲಾರ್ಜ್ ಇಂಟೆಸ್ಟೈನ್ ಕ್ಲಿಯರ್ ಆಗಂದ್ರೆ ಇಲ್ಲಿ ಪಿಂಪಲ್ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಏನಾಗಂದ್ರೆ ಇಲ್ಲಿ ಆಗುತ್ತೆ, ಇಲ್ಲಿ ಫುಲ್ ಪಿಂಪಲ್ಸ್ ಬರುತ್ತೆ. ಸೊ ಇದು ಎಲ್ಲ ಪಿಂಪಲ್ಸ್ ಎಲ್ಲ ಎಲ್ಲಿ ಏನು ಬಂದಾಗ ನಿಮ್ದು ಲಾರ್ಜ್ ಇಂಟೆಸ್ಟೈನ್ ವೀಕ್ ಆಗಿದೆ, ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡಕ್ಕೆ ನಮ್ಗೆ ಏನ್ ಮಾಡ್ಬೇಕು? ಸೊ ಲಾರ್ಜ್ ಇಂಟೆಸ್ಟೈನ್ ಕ್ಲೀನ್ ಮಾಡಕ್ಕೆ ಲೆಮನ್ ಜ್ಯೂಸ್ ಕಂಟಿನ್ಯೂಸ್ ನೀವು ಕೊಟ್ಟಿದ್ರೆ ಕಂಪ್ಲೀಟ್ ನಿಮ್ದು ಲಾರ್ಜ್ ಇಂಟೆಸ್ಟೈನ್ ಏರಿಯಾ ಕ್ಲೀನ್ ಆಗುತ್ತೆ. ಲೆಮನ್ ಜ್ಯೂಸ್ ಅಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಲಾರ್ಜ್ ಇಂಟೆಸ್ಟೈನ್ ಕ್ಲೀನ್ ಮಾಡಿ. ಸ್ವಲ್ಪ ಜಾಸ್ತಿ ವಿಡಿಯೋ ಇರುತ್ತೆ ನಿಮ್ ಕಂಪ್ಲೀಟ್ ಲಾರ್ಜ್ ಇಂಟೆಸ್ಟೈನ್ ಕ್ಲೀನ್ ಮಾಡಿಕೆ ಇದೆ. ನಮ್ದು ಬಸವ ಅಕಾಡೆಮಿ ವಿಡಿಯೋಸ್ ಅಲ್ಲೇ ಇದೆ. ಅದೆಲ್ಲ ನೋಡಿದ್ರೆ ನಮ್ದು ಲಾರ್ಜ್ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಕ್ಲೀನ್ ಆಗಬೇಕು, ಆಟೋಮ್ಯಾಟಿಕ್ ಈ ಪಿಂಪಲ್ಸ್ ಎಲ್ಲ ಬರಲ್ಲ. ಇಲ್ಲ. ಸೊ ಇದೆಲ್ಲ ಸಿಂಪ್ಟಮ್ಸ್. ನಿಮ್ ಲಾರ್ಜ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಜಾಸ್ತಿ ಆಗಂದ್ರೆ ಯಾವ ಸಿಂಪ್ಟಮ್ಸ್? ಈ ಏರಿಯಾ ಇಲ್ಲಿ ಪಿಂಪಲ್ಸ್ ಬರುತ್ತೆ ಅಷ್ಟೇ, ಬೇರೆ ಏನಿಲ್ಲ.